ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ಭಾರ್ಗವಿ, ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನಾವು ನೈಟ್ ಸ್ಕಿನ್ ಕೇರ್ ರೊಟೀನ್ ಸೆಟ್ ಮಾಡ್ತೀವಿ. ಸೊ ನೈಟ್ ಸ್ಕಿನ್ ಕೇರ್ ರೊಟೀನ್ ನೀವೆಲ್ಲ ಯಾರೆಲ್ಲ ಫಾಲೋ ಮಾಡ್ತಿದ್ದೀರಾ, ಸೊ ಇದರಲ್ಲಿ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಅಂತ ಅನ್ಸಿದ್ರೆ ನಿಮ್ಮ ನೈಟ್ ರೊಟೀನ್ ಅಲ್ಲಿ ಇದನ್ನ ಇನ್ಕ್ಲೂಡ್ ಮಾಡ್ಬೋದು. ಸೊ ಯಾರೆಲ್ಲ ನೈಟ್ ಸ್ಕಿನ್ ಕೇರ್ ರೊಟೀನೇ ಮಾಡ್ತಿಲ್ಲ ಅಂತ ಅನ್ನೋರು ನನ್ನ ವಿಡಿಯೋದಿಂದ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ತು ಅಂತಂದ್ರೆ ಖಂಡಿತ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಗೆ ಇದೇ ತರ ವಿಡಿಯೋಸ್ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಆಗಿ. ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಹಾಕೋ ವಿಡಿಯೋಸ್ ತಕ್ಷಣ ಸಿಗುತ್ತೆ. ಸೊ ನೆಕ್ಸ್ಟ್ ಇವಾಗ ಏನಪ್ಪಾ ಅಂದ್ರೆ ನೀವೆಲ್ರು ಆಫೀಸ್ ವರ್ಕ್ ಮಾಡ್ತಿದ್ದೀರಾ ಅಥವಾ ಮನೆಯಲ್ಲೇ ಇದ್ದೀರಾ, ಇಲ್ಲಿ ಯಾವ್ದೂ ಮ್ಯಾಟ್ರ್ ಆಗಲ್ಲ. ವರ್ಕಿಂಗ್ ವುಮೆನ್ಸೇ ಇದನ್ನ ಮಾಡ್ಬೇಕು ನೈಟ್ ರೊಟೀನ್ ಅಂತ ಇಲ್ಲ. ಇವಾಗ ಯಾರೆಲ್ಲ ಹೌಸ್ ವೈಫ್ಸ್ ಇದ್ದೀರಾ ಅವರು ಕೂಡ ಮಾಡ್ಬೋದು. ಏನಕ್ಕೆ ಮಾಡ್ಲೇಬೇಕು ಅಂದ್ರೆ ನಿಮ್ಮ ಸ್ಕಿನ್ ಹೆಲ್ದಿ ಆಗಿರೋದಕ್ಕೆ, ರಿಂಕಲ್ಸ್ ಫ್ರೀ ಆಗಿರೋದಕ್ಕೆ, ಡಲ್ ಸ್ಕಿನ್ ಆಗದೆ ಇರೋದಕ್ಕೆ, ಹಾಗೇನೆ ಯಾವಾಗ್ಲೂ ನಿಮ್ ಸ್ಕಿನ್ ಫ್ಲಫಿ ಆಗಿ ಚೆನ್ನಾಗಿ ನೋಡಿದ ತಕ್ಷಣ ಹೆಲ್ದಿಯಾಗಿ ಕಾಣಿಸೋದಕ್ಕೆ ನೀವು ನೈಟ್ ರೊಟೀನ್ ಸೆಟ್ ಮಾಡ್ಬೇಕು. ಹಾಗೆ ಏಜ್ ಲಿಮಿಟ್ ನ ಕೂಡ ಇದು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಯಾರಿಗೆಲ್ಲ ರಿಂಕಲ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ, ನೀವು ಯಾವುದೇ ರೀತಿ ಸೆಲ್ಫ್ ಕೇರ್ ನ ಮಾಡ್ತಾ ಇಲ್ಲ ಅಂತ. ಸೊ ಇದು ಕೆಲವೊಂದ್ಸತಿ ಇದು ಜೆನೆಟಿಕ್ ಕೂಡ ಆಗಿರ್ಬೋದು. ನಿಮ್ಮ ಫ್ಯಾಮಿಲಿ ಯಾರಿಗಾದ್ರು ಬೇಗನೆ ಏಜ್ ರಿಂಕಲ್ಸ್ ಸ್ಟಾರ್ಟ್ ಆಗಿದ್ರೆ ನಿಮ್ಗೂ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಆದಷ್ಟು ನೀವು ಅವಾಯ್ಡ್ ಮಾಡ್ತಾ ಹೋದ್ರೆ ಬೇಗ ಬರೋದು ಸ್ವಲ್ಪ ಲೇಟ್ ಆಗಿ ಬರ್ಬೋದು ಅಷ್ಟೇನೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಸೊ ಕಂಪಲ್ಸರಿ ನೀವು ಮನೆಗೆ ಬಂದಿದ ತಕ್ಷಣ, ಆಫೀಸಿಂದ ಬಂದಿದ್ರೆ ಅಥವಾ ಮನೇಲೇ ಇರೋರಾಗಿದ್ರೆ ಸಂಜೆ 6ರಿಂದ 6:30 ನೀವೆಲ್ಲರೂ ಫೇಸ್ ವಾಶ್ ಕಂಪಲ್ಸರಿ ಮಾಡೇ ಮಾಡ್ತೀರಾ. ಯಾಕಂದ್ರೆ ನಮ್ಮ ಇಂಡಿಯನ್ ಸ್ಕಿನ್ ಅವರೆಲ್ಲ ಸಾಯಂಕಾಲ 6 ಗಂಟೆಗೆ ಪೂಜೆನೆ ಮಾಡ್ಬೇಕು. ಸೊ ಹಾಗಾಗಿ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ 6 ಗಂಟೆಗೆ ಮಾಡಿದೀನಿ ಬಿಡು, ನಾನು ಎಲ್ಲೂ ಹೋಗೇ ಇಲ್ಲ, ಮನೇಲೇ ಇದ್ದೀನಿ, ಸೊ ನನ್ಗೇನು ಮಾಡಿಲ್ಲ ಅಂದ್ರೂ ನಡೆಯುತ್ತೆ ಅಂತಾರೆ ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ನೀವು 6 ಗಂಟೆ ಮೇಲ್ಗಡೆ ಟೀ ಕುಡಿತೀರಾ, ಆಮೇಲೆ ಪಾತ್ರೆ ತೊಳೆಯಕ್ ಹೋಗ್ತೀರಾ, ಅದಾದ್ಮೇಲೆ ಟೀ ಮಾಡ್ತೀರಾ, ಅಡ್ಗೆ ಮಾಡ್ತೀರಾ, ಮತ್ತೊಂದು ಮತ್ತೆ ಮಕ್ಳಿಗೆ ಹೋಮ್ ವರ್ಕ್ಸ್ ಮಾಡ್ತಿರ್ತೀರಾ, ಸೋಫಾ ಮೇಲೆ ಕೂತಿರ್ತೀರಾ, ಇನ್ನೇನೋ ಮತ್ತೊಂದು ಮುಗ್ತಿರ್ತೀರಾ, ಮೊಬೈಲ್ ಟಚ್ ಮಾಡ್ತಿರ್ತೀರಾ. ಸೊ ಇದೆಲ್ಲಾನು ಮಾಡಿದಾಗ ನಿಮ್ ಕೈಯಿಂದ ಡಸ್ಟ್ ಆಟೋಮೆಟಿಕ್ ಆಗಿ ಫೇಸ್ಗೆ ಟಚ್ ಆಗೇ ಆಗುತ್ತೆ. ಸೊ ಅದಾದ್ಮೇಲೆ ನೀವು ಹಾಗೆ ನಿದ್ದೆ ಮಾಡ್ಬಿಟ್ರೆ ಖಂಡಿತ ಅಲ್ಲಿ ಡಸ್ಟ್ ಅಲ್ಲಿರೋ ಬ್ಯಾಕ್ಟೀರಿಯಾ ನಿಮ್ ಸ್ಕಿನ್ ಒಳಗಡೆ ಹೋಗಿ ಪಿಂಪಲ್ಸ್ ಆಗಿ ಅದು ಮೊಟ್ಟೆ ಇಟ್ಟು ಮರಿ ಇಟ್ಟು ಪಿಂಪಲ್ಸ್ ಜಾಸ್ತಿ ಆಗಿ ದೊಡ್ಡದಾಗಿ ಮಾರ್ಕ್ಸ್ ಆಗಿ ಅದಾದ್ಮೇಲೆ ನೆಕ್ಸ್ಟ್ ಡಾಕ್ಟರ್ ಹತ್ರ ಹೋಗ್ತೀರಾ. ಸೊ ಇದು ರೊಟೀನ್. ಸೊ ನೀವೇನ್ ಮಾಡ್ಬೇಕು ಇವಾಗ ಅಂದ್ರೆ, ಸೊ ನೆಕ್ಸ್ಟ್ 6:30 ಮುಖ ತೊಳೆದಿದ್ದಲ್ದಲೆ ನೀವು ಮಲ್ಗೋಕಿನ್ನ 10ರಿಂದ 15 ನಿಮಿಷ ಮುಂಚೆ ನೀವು ನಿಮಗೆ ಅಂತ ಸೆಲ್ಫ್ ಲವ್ ನ ಮಾಡಕ್ ಸ್ಟಾರ್ಟ್ ಮಾಡಿ. ಅಂದ್ರೆ ನಾನ್ ಚೆನ್ನಾಗಿ ಕಾಣಿಸ್ಬೇಕು, ನಾನ್ ಚೆನ್ನಾಗಿರ್ಬೇಕು, ನನ್ ಸ್ಕಿನ್ ಹೆಲ್ದಿ ಆಗಿರ್ಬೇಕು ಅನ್ನೋ ಕಾನ್ಸೆಪ್ಟ್ ಯಾರಿಗೆಲ್ಲ ಇಲ್ಲ, ಇವಾಗ ಎಲ್ರಿಗೂ ಇದೆ. ಸೊ ನೀವೇನ್ ಮಾಡಿ ಅಂದ್ರೆ 10 ಗಂಟೆ ಅಥವಾ 9:30 ನೀವು ಮಲಗ್ತಿದ್ದೀರಾ ಅಂದ್ರೆ 10ರಿಂದ 15 ನಿಮಿಷ ಮುಂಚೆ ಫೇಸ್ ವಾಶ್ ನ ಮಾಡಿ. ಅದು ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ಡಾಟ್ ಅಂಡ್ ಕಿ ಅವ್ರದ್ದು ಯೂಸ್ ಮಾಡ್ತಿದ್ದೀನಿ. ಸೊ ಆಲ್ಮೋಸ್ಟ್ ಇದನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ 6 ಮಂತ್ ಆಯ್ತು. ಯಾವುದೇ ಪ್ರಾಡಕ್ಟ್ ನ ಯೂಸ್ ಮಾಡ್ಬೇಕಂದ್ರೆ 3 ಮಂತ್ಸ್ ಆದ್ಮೇಲೆ 3 ಮಂತ್ಸ್ ವರ್ಗು ಕಂಟಿನ್ಯೂ ಯೂಸ್ ಮಾಡಿದ್ರೆ ಆ ಪ್ರಾಡಕ್ಟ್ ನ ಯೂಸಸ್ ನಿಮಗೆ ಸಿಗುತ್ತೆ. ಸೊ ನಾನು ಹೇಳ್ತಿದ್ದೀನಿ ಅಥವಾ ಇನ್ನೊಬ್ರು ಹೇಳ್ತಿದ್ರೆ ಮತ್ತೆ ಆತರ ಯೂಸ್ ಮಾಡ್ಬೇಕಂತ ಒಂದು ಪ್ರಾಡಕ್ಟ್ ನ ಕಂಪಲ್ಸರಿ 3 ಮಂತ್ಸ್ ಕೋರ್ಸ್ ತರ ತಗೊಂಡ್ರೆ ಖಂಡಿತ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅದು ಫೇಸ್ ವಾಶ್ ಆಗಿರ್ಲಿ ಅಥವಾ ಮತ್ತೊಂದು ಆಗ್ಲಿ. ಆಮೇಲೆ ಇದ್ರ ಬಗ್ಗೆ ಒಂದು ಟಿಪ್ ಏನಪ್ಪಾ ಅಂದ್ರೆ, ನೀವು ಯಾವುದೇ ಪ್ರಾಡಕ್ಟ್ ನ ಚೇಂಜ್ ಮಾಡ್ಬೇಕು ಅಂತ ಅಂದ್ರೆ ಒಂದು ಫೇಶಿಯಲ್ ಅಥವಾ ಒಂದು ಕ್ಲೀನ್ ಅಪ್ ಆದ್ಮೇಲೆ ನೀವು ಪ್ರಾಡಕ್ಟ್ ನ ಚೇಂಜ್ ಮಾಡೋದ್ರಿಂದ ಅದು ನಿಮ್ಗೆ ಬೆನಿಫಿಟ್ ಆಗುತ್ತೆ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಇವಾಗ ನಾನು ಹೇಳ್ತಿದ್ದೀನಿ ಅಂತ ಯಾವ್ದೋ ಒಂದು ಪ್ರಾಡಕ್ಟ್ ನ ಬೈ ಮಾಡೋದು, ನಾಳೆ ನಾನು ಅದನ್ನ ಸ್ಟಾರ್ಟ್ ಮಾಡ್ಬೋದು, ದಯವಿಟ್ಟು ಆತರ ಎಲ್ಲ ಮಾಡಕ್ ಹೋಗ್ಬೇಡಿ. ಅದು ನಿಮ್ಗೆ ಯಾವುದೇ ರೀತಿ ಯೂಸಸ್ ಕೊಡಲ್ಲ. ಸೊ ನೀವೇನ್ ಮಾಡ್ತೀರಾ ಅಂತಂದ್ರೆ, ಆ ಮಿಸ್ಟೇಕ್ಸ್ ಎಲ್ಲ ಮಾಡೋಕ್ಕಿಂತ ಮುಂಚೆ ಒಂದು ಕ್ಲೀನ್ ಅಪ್ ನಿಮ್ಮ ಹತ್ರದಲ್ಲಿ ಇರುವಂತ ಪಾರ್ಲರ್ಸ್ಗೆ ಹೋಗಿ ಇಲ್ಲ ಕ್ಲೀನ್ ಅಪ್ ಮಾಡಿಸಿ. ಇಲ್ಲ ನಾನೇ ಮನೇಲಿ ಕ್ಲೀನ್ ಅಪ್ ನ ಮಾಡ್ಕೊತೀನಿ ಅಂತಂದ್ರೆ ಖಂಡಿತ ಅದನ್ನು ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ನೈಟ್ ಕೇರ್ ರೊಟೀನ್ ಅಂತ ಬಂದ್ರೆ ನೀವು ಕಂಪಲ್ಸರಿ ಫೇಸ್ ವಾಶ್ ನ ಮಾಡ್ಲೇಬೇಕು ಮಲ್ಗೋಕ್ಕಿಂತ ಮುಂಚೆ. ಅದಾದ್ಮೇಲೆ ನೀಟಾಗಿ ಸ್ಕಿನ್ ನ ಡ್ರೈ ಮಾಡಿ. ನಿಮ್ಮ ಹತ್ರ ಯಾವ್ದಾದ್ರು ಟೋನರ್ಸ್ ನ ಯೂಸ್ ಮಾಡ್ತಾ ಇದ್ರೆ ಯೂಸ್ ಮಾಡ್ಬೋದು. ನಾನು ಪ್ಲಮ್ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ವಿ. ಇದು ರೈಸ್ ವಾಟರ್ ನಿಯಾಸಿನಮೈಡ್ ಫ್ರೀ ಟೋನರ್. ಸೊ ನೋಡಿ, ಆದಷ್ಟು ಎಲ್ಲ ಖಾಲಿ ಆಗಿ ಇಷ್ಟೇ ಉಳ್ಕೊಂಡಿರೋದು. ಎವ್ರಿ ಡೇ ನೈಟ್ ನೀವು ಟೋನರ್ ನ ಯೂಸ್ ಮಾಡೋದ್ರಿಂದ ನಿಮಗೆ ಓಪನ್ ಪೋರ್ಸ್ ನಿಜವಾಗ್ಲೂ ಮಿನಿಮೈಸ್ ಆಗ್ತಾ ಹೋಗುತ್ತೆ. ಆಮೇಲೆ ಸ್ಕಿನ್ ಕೂಡ ಗ್ಲೋ ಆಗಿ ಕಾಣಿಸುತ್ತೆ, ಹೆಲ್ದಿ ಆಗಿರುತ್ತೆ, ಫ್ರೆಶ್ ಫೀಲ್ ಅಂತ ಕೊಡುತ್ತೆ. ಸೊ ಟೋನರ್ ನ ಯೂಸ್ ಮಾಡಿದಾದ್ಮೇಲೆ ಟೋನರ್ ಫುಲ್ ಡ್ರೈ ಆಗ್ಬೇಕು ಫೇಸ್ ಅಲ್ಲಿ. ಅಥವಾ ಫ್ಯಾನ್ ಹತ್ರ ಇರ್ತೀರಾ ಅಥವಾ ಟೈಮ್ ಇದ್ರೆ ಇನ್ನೂ ಏನಾದ್ರು ನೋಡ್ತಾ ಇದ್ರೆ ಕೂತ್ ಮಾತಾಡ್ತಾ ಇದ್ರೆ ಖಂಡಿತ ಟೋನರ್ ನ ಫುಲ್ ಡ್ರೈ ಆದ್ಮೇಲೆ ಬೇರೆ ಸ್ಟೆಪ್ಸ್ಗೆ ಹೋಗ್ಬೇಕು. ಫಸ್ಟ್ ಕ್ಲೆನ್ಸ್ ಮಾಡಬೇಕು, ಇಲ್ಲ ಫೇಸ್ ವಾಶ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಟೋನರ್ ನ ಯೂಸ್ ಮಾಡ್ಬೇಕು. ಟೋನರ್ ಯೂಸ್ ಮಾಡಿದಾದ್ಮೇಲೆ ನೀವು ಯಾವ್ದು ಕ್ರೀಮ್ ಯೂಸ್ ಮಾಡ್ತೀರಾ, ನೈಟ್ ಕ್ರೀಮ್ ನಮ್ಗೆ ಗೊತ್ತಿಲ್ಲ, ನಾನು ಡಾಕ್ಟರ್ ರಶೀಲ್ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೀನಿ. ಆಮೇಲೆ ನೇಚರ್ಸ್ ಬ್ರ್ಯಾಂಡ್ ಯೂಸ್ ಮಾಡಿದ್ದೀನಿ ಇಷ್ಟು ದಿನ. ಸೊ ಇವಾಗ ನನಗೆ ವಿಟಮಿನ್ ಸಿ ಪ್ರಾಡಕ್ಟ್ ಬೇಕು ಅಂತ ಅನಿಸ್ತಾ ಇತ್ತು. ಸೊ ಯಾಕಂದ್ರೆ ಸ್ಕಿನ್ ತುಂಬಾ ಡಲ್ ಆಗಿದೆ ಯಾಕಂದ್ರೆ ನಾನು ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿದ್ದೀನಿ ಇಷ್ಟು ದಿನ. ಸೊ ಅದಕ್ಕೋಸ್ಕರ ನನ್ನ ಲೈಫ್ ಸ್ಟೈಲ್ ಪ್ರತಿ ದಿನನೂ ಟ್ರಾವೆಲ್ ಮಾಡ್ತೀನಿ. ನಾನು ಶಾಪ್ ಹೋಗ್ತೀನಿ, ವೆಡ್ಡಿಂಗ್ಸ್ ಹೋಗ್ತೀನಿ, ಆಮೇಲೆ ಟ್ರಾವೆಲ್ ಮಾಡ್ತಿರ್ತೀನಿ, ಫಂಕ್ಷನ್ ಅಟೆಂಡ್ ಮಾಡ್ತಿರ್ತೀನಿ, ಫ್ಯಾಮಿಲಿ ದೇವಸ್ಥಾನ ಅದು ಇದು ಅಂತ ಹೋಗ್ತಾನೆ ಇರ್ತೀನಿ.
ಸೊ ಹಾಗಾಗಿ ಈ ಮಂತ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ನಾನು ಇವಾಗ ನೈಟ್ ವಿಟಮಿನ್ ಸಿ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ. ಇದು ನೈಟ್ ಕ್ರೀಮು. ಇಲ್ಲಿ ಇದರಲ್ಲಿ ನಯಾಸಿನಮೈಡ್ ಇದೆ. ಸೊ ಯಾರಿಗೆಲ್ಲ ತುಂಬಾ ಆಯಿಲ್ನೆಸ್ ಜಾಸ್ತಿ ಇರುತ್ತೆ ಅವ್ರನ್ನ ಯೂಸ್ ಮಾಡ್ತೀವಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಾನು ಸ್ವಲ್ಪ ಸ್ಕಿನ್ ಗ್ಲೋ ಆಗಿ ಕಾಣಿಸ್ತೆ ಅಂತ ಕೂಡ ನೆಕ್ಸ್ಟ್ ಏನ್ ಮಾಡ್ತೀನಿ, ನೈಟ್ ಕ್ರೀಮ್ನ ಯೂಸ್ ಮಾಡ್ತೀನಿ. ಇದನ್ನ ಯೂಸ್ ಮಾಡ್ತಿದ್ದೀನಿ. ಸೊ ನೀವೇನ್ ಮಾಡ್ಬೇಕಂದ್ರೆ ನೈಟ್ ಕ್ರೀಮ್ ಯೂಸ್ ಮಾಡ್ಬೇಕಾದ್ರೆ ಕ್ರೀಮ್ನ ನೀವು ಫೇಸ್ಗೆ ಟಚ್ ಮಾಡ್ಬೇಕಾದ್ರೆ ಫೇಸಿಗೆ ಅಪ್ಲೈ ಮಾಡ್ತಿದ್ದೀರಾ ಅಂದ್ರೆ ನೀವು ಹಿಂಗ್ ಫೇಸಲ್ಲಿ ಹಾಕೊಂಡ್ಬಿಡೋದು, ಪಾಮಲ್ಲಿ ಹಾಕೊಂಡ್ಬಿಟ್ಟು ಇದನ್ನ ಹಿಂಗ್ ರಬ್ ಮಾಡಿ ಹಿಂಗೆಲ್ಲ ಹಚ್ಕೊಳಕ್ ಹೋಗ್ಬೋದು. ಯಾವುದೇ ಕಾರಣಕ್ಕೂ ಆ ತಪ್ಪನ್ನ ಮಾಡ್ಬೋದು. ಯಾಕೆಂದ್ರೆ ನಮ್ಮ ಕೈಯಿಂದ ಹೀಟ್ ಜನರೇಟ್ ಆಗುತ್ತೆ ಅಂದ್ರೆ ಇಲ್ಲಿ ಪಾಮಿಂದ, ಕರೆಕ್ಟಾ? ಇಲ್ಲಿಂದ ನಾವು ಯಾವಾಗ ರಬ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ನಿಮ್ಮ ಕ್ರೀಮಲ್ಲಿ ಇರೋ ಕಂಟೆಂಟ್ ಅಲ್ಲೇ ಸುಟ್ಟೋಗ್ಬಿಡುತ್ತೆ. ಸೊ ನೀವು ಯಾವಾಗ್ಲೂ ಯಾವುದೇ ಪ್ರಾಡಕ್ಟ್ನ ಹಚ್ಚಕ್ಕಿಂತ ಮುಂಚೆ ಫಿಂಗರ್ಸ್ ಅಲ್ಲಿನೇ ಅಪ್ಲೈ ಮಾಡ್ಬೇಕು. ಫಿಂಗರ್ಸ್ ಅಲ್ಲಿ ನಿಮ್ಗೆ ಅಷ್ಟೊಂದು ಹೀಟ್ ಜನರೇಟ್ ಆಗಲ್ಲ. ಓಕೆ, ನೀವು ಪ್ರಾಡಕ್ಟ್ ನ ತಗೋಬೇಕಾದ್ರೂ ಅಷ್ಟೇ, ಪ್ರಾಡಕ್ಟ್ ನ ಇಲ್ಲಿಂದ ಇಲ್ಲಿಗೆ ಅಪ್ಲೈ ಮಾಡಿದಾದ್ಮೇಲೆ ಇಲ್ಲಿ ನೀಟಾಗಿ ಸ್ವಲ್ಪ ಲೈಟ್ ಆಗಿ 2 ಸಲ ಮಸಾಜ್ ಮಾಡಿ, ಅದನ್ನ ಮಿಕ್ಸ್ ಮಾಡಿ, ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಮಲ್ಸಿಫೈ ಮಾಡ್ಬೇಕು. 2 ಸಲ ನಿಧಾನಕ್ಕೆ ಮಲ್ಸಿಫೈ ಮಾಡಿ ಫೇಸ್ಗೆ ಅಪ್ಲೈನ ಮಾಡ್ತಾ ಹೋಗ್ಬೇಕು. ಅದು ಯಾವ ತರ ಅಪ್ವರ್ಡ್ ಮೋಷನ್ ಅಲ್ಲಿನೇ ಈ ತರ ಮಾಡ್ಬೇಕು. ಅವಾಗ ನಿಮ್ಮ ಸ್ಕಿನ್ ನೀಟಾಗಿ ಸ್ಟ್ರೆಚ್ ಆಗುತ್ತೆ. ಹಿಂದೆಗಡೆ ಸ್ಟ್ರೆಚ್ ಆದಾಗ ನಿಮ್ಮ ರಿಂಕಲ್ಸ್ ಫ್ರೀ ಆಗುತ್ತೆ ಫೇಸು. ಆಮೇಲೆ ಸ್ಕಿನ್ ಲಿಫ್ಟ್ ಆಗುತ್ತೆ ಮೇಲ್ಗಡೆ. ಯಾವಾಗ ನೀವು ಸಾಗಿ ಆಗಲ್ಲ. ನೀವೇನ್ ಮಾಡ್ತೀರಿ, ಹಿಂಗೆ ಹಚ್ಕೊಂಡ್ಬಿಟ್ಟು ಆಯ್ತು ಸ್ಕಿನ್ ಕೇರ್ ಅನ್ನೋ ತರ ಹೋಗ್ಬಿಡಿ. ದಯವಿಟ್ಟು ಹೋಗ್ಬೇಡಿ. ನೀಟಾಗಿ ಫಿಂಗರ್ಸ್ ಅಲ್ಲಿ ಈ ತರ ನಿಮ್ಗೆ ಎಲ್ಲೆಲ್ಲಿ ಏಜ್ ರಿಂಕಲ್ಸ್ ಕಾಣಿಸುತ್ತೆ ಅಲ್ಲಿವರೆಗೂ ಇದನ್ನ ತಗೊಂಡು ನೀಟಾಗಿ ಲಿಫ್ಟ್ ಮಾಡ್ತಾ ಹೋಗಿ. ಲಿಫ್ಟ್ ಮಾಡಿದಾದ್ಮೇಲೆ ನೀವು ಮತ್ತೆ ಫೇಸ್ ಹತ್ರ ಕಣ್ಣ ಹತ್ರ ನೀಟಾಗಿ ಇದನ್ನು ಕೂಡ ಐಬ್ರೋಸ್ ಸ್ವಲ್ಪ ಲೈಟಾಗಿ ಸ್ಟ್ರೆಚ್ ಮಾಡ್ತಾ ಮಸಾಜ್ನ ಮಾಡ್ಬೇಕು. ಕಣ್ಣ ಹತ್ರನೂ ಅಷ್ಟೇನೆ. ಯಾಕೆ ಮಸಾಜ್ನ ಮಾಡ್ಬೇಕಂದ್ರೆ ನಿಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗುತ್ತೆ. ಅದಾದ್ಮೇಲೆ ನಿದ್ದೆ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ. ನಿದ್ದೆ ಚೆನ್ನಾಗಾದ್ರೆ ಆಟೋಮೆಟಿಕ್ ಆಗಿ ಸ್ಕಿನ್ ಗ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಯಾವಾಗ ಜಾಸ್ತಿ ಆಗುತ್ತೆ, ತುಂಬಾ ಚೆನ್ನಾಗಿ ನೀವು ನೀಟಾಗಿ ಮಸಾಜ್ ಮಾಡೋದ್ರಿಂದ ಕೂಡ ನಿಮ್ಮ ಸ್ಕಿನ್ ಹೆಲ್ದಿಯಾಗಿ ಪ್ರೊಟೆಕ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ. ಸೊ ಇದೇ ತರ ನಿಮ್ಮ ಲೈಫ್ ಸ್ಟೈಲ್ ನ ಸೆಟ್ ಮಾಡ್ಬೇಕು. ಯಾವುದೇ ರೀತಿ ಚಾಲೆಂಜ್ ನಾನು ಹೇಳಿದಷ್ಟು ಇಷ್ಟೊತ್ತು ಏನೋ ತುಂಬಾ ಲೇಟ್ ಆಗಲ್ಲ, ಲಾಂಗ್ ಫಾರ್ಮೇಟ್ ಅಂತ ಏನಾಗಲ್ಲ. 10ರಿಂದ 15 ನಿಮಿಷ ಅಷ್ಟೇ ನಿಮ್ಗೋಸ್ಕರ ನೀವು ತಗೊಳ್ಳಿ. ಸೊ ಹಾಗಾಗಿ ನಿಮ್ಮ ಸ್ಕಿನ್ ಚೆನ್ನಾಗಿರ್ಬೇಕು ಅಂದ್ರೆ 15 ನಿಮಿಷ ಸ್ಪೆಂಡ್ ಮಾಡಲೇಬೇಕು. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಷ್ಟೊತ್ತು ನನ್ನ ವಿಡಿಯೋನ ನಾನ್ ಬೋರಿಂಗ್ ಆಗ್ತಿದ್ದೀನೋ ಏನು ಅಂತ ನಂಗೆ ಗೊತ್ತಿಲ್ಲ. ಸೊ ಆದ್ರೂ ಇಷ್ಟೊತ್ತು ನನ್ನ ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಏನಾದ್ರು ಇದೇ ತರ ವಿಡಿಯೋಸ್ ಬೇಕು ಇಲ್ಲ ಬೇರೆ ತರ ಟಿಪ್ಸ್ ಏನಾದ್ರು ಬೇಕಿತ್ತಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ವಿಡಿಯೋನ ಮಾಡ್ತೀನಿ. ಸೊ ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೊ ಮಚ್.